ಎಲ್ಲರಿಗೂ ನಮಸ್ಕಾರಗಳು. ನಾವು ಎಲ್ಲರೂ ಬಾಲ್ಯದಿಂದ ಕೇಳಿಕೊಂಡು ಬಂದಿರುವ ಒಂದು ನಂಬಿಕೆ ಇದೆ. ಹನುಮಂತನು ಬಾಲ ಬ್ರಹ್ಮಚಾರಿ. ಅವನು ಎಂದಿಗೂ ವಿವಾಹವಾಗಲಿಲ್ಲ. ಅವನಿಗೆ ಕುಟುಂಬವೂ ಇರಲಿಲ್ಲ. ಆದ್ರೆ ಈ ಮಾತು ಸಂಪೂರ್ಣ ಸತ್ಯವೇ ಅಥವಾ ನಾವು ಇದುವರೆಗೆ ಕೇಳಿದ್ದು ಅರ್ಧ ಸತ್ಯವೇ? ಯಾಕಂದ್ರೆ ಇಂದು ಭಾರತದಲ್ಲಿ ಒಂದು ದೇವಾಲಯ ಇದೆ. ಅಲ್ಲಿ ಹನುಮಂತನನ್ನ ಅವನ ಪತ್ನಿಯೊಂದಿಗೆ ಪೂಜಿಸಲಾಗುತ್ತೆ. ಇನ್ನು ಅಚ್ಚರಿಯವೆಂದರೆ ಕೆಲವು ಪುರಾಣಗಳು ಮತ್ತು ಲೋಕಕಥೆಗಳು ಹನುಮಂತನಿಗೆ 3 ಪತ್ನಿಯರು ಮತ್ತು ಒಬ್ಬ ಪುತ್ರನಿದ್ದಾನೆ ಎಂದು ಹೇಳುತ್ತವೆ. ಹಾಗಾದ್ರೆ ಹನುಮಂತನ ಬ್ರಹ್ಮಚಾರ್ಯಕ್ಕೆ ಏನಾಯ್ತು? ಈ ವಿವಾಹಗಳ ಸತ್ಯವೇನು? ಬನ್ನಿ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಹನುಮಂತನ ಮೊದಲ ವಿವಾಹದ ಕತೆ. ಸೂರ್ಯನ ಶಿಷ್ಯನಾದ ಹನುಮಂತ ಯೌವನ ಅವಸ್ಥೆಗೆ ಬಂದಾಗ ಹನುಮಂತನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಶಕ್ತಿ ಮಾತ್ರ ಸಾಕಾಗುವುದಿಲ್ಲ, ಜ್ಞಾನವೂ ಬೇಕು. ಆ ಕಾರಣದಿಂದಲೇ ಅವನು ಬ್ರಹ್ಮಾಂಡದ ಮಹಾಗುರು ಸೂರ್ಯದೇವರಿಗೆ ಶರಣಾಗುತ್ತಾನೆ. ಸೂರ್ಯನು ಸದಾ ಚಲಿಸುವವನು. ಅವನಿಂದ ವಿದ್ಯೆ ಕಲಿಯುವುದು ಅಸಾಧ್ಯವೆಂದೇ ಜನರು ನಂಬಿದ್ದರು. ಆದರೆ ಹನುಮಂತ ಅವರು ಅಸಾಧ್ಯವನ್ನ ಸಾಧ್ಯ ಮಾಡುವವನು. ಸೂರ್ಯನೊಂದಿಗೆ ಆಕಾಶದಲ್ಲಿ ಸಂಚರಿಸುತ್ತಾ ವ್ಯಾಕರಣ, ಜ್ಯೋತಿಷ್ಯ, ಯೋಗ, ವೇದಾಂತ, ನೀತಿ, ತರ್ಕ ಈ ಎಲ್ಲಾ ವಿದ್ಯೆಗಳನ್ನ ಕಲಿತರು. ಆದ್ರೆ 9ನೇ ವಿದ್ಯೆ ಮಾತ್ರ ಉಳಿದಿತ್ತು. ಅದು ಕಾಮಶಾಸ್ತ್ರ. ಸೂರ್ಯದೇವನು ಹೇಳಿದನು, ಈ ವಿದ್ಯೆ ವಿವಾಹ ಜೀವನದ ಅರಿವಿಲ್ಲದೆ ಕಲಿಯಲು ಸಾಧ್ಯವಿಲ್ಲ. ಅದನ್ನು ಕೇಳಿ ಹನುಮಂತನು ನಿಂತು ಹೋದನು. ನಾನು ಬ್ರಹ್ಮಚಾರಿ, ನನಗೆ ವಿವಾಹ ಸಾಧ್ಯವಿಲ್ಲ. ಆಗ ಸೂರ್ಯದೇವನು ಒಂದು ಮಾರ್ಗ ಕಂಡುಕೊಂಡನು. ತನ್ನ ತೇಜಸ್ಸಿನಿಂದ ಒಂದು ದಿವ್ಯ ಕನ್ಯೆಯನ್ನ ಸೃಷ್ಟಿಸಿದನು. ಅವಳ ಹೆಸರು ಸುರ್ಬಸಲೆ, ಅಂದರೆ ದಿವ್ಯ ಪ್ರಕಾಶದಿಂದ ತುಂಬಿದವಳು. ಪರಶರ ಸಂಹಿತೆಯ ಪ್ರಕಾರ ಈ ವಿವಾಹ ಸಾಂಸಾರಿಕವಲ್ಲ. ಇದು ಪ್ರಾತಿಕಾತ್ಮಕ ಜ್ಞಾನ ಪೂರ್ಣತೆಗಾಗಿ ಮಾತ್ರ ನಡೆದ ವಿವಾಹ. ವಿವಾಹದ ನಂತರ ಹನುಮಂತ 9ನೇ ವಿದ್ಯೆಯನ್ನ ಸಂಪೂರ್ಣವಾಗಿ ಕಲಿತನು. ಸುರ್ಬಸಲೆ ತನ್ನ ತಪಸ್ಸಿನ ಮಾರ್ಗವನ್ನ ಹಿಡಿದಳು. ಇಲ್ಲಿ ಯಾವುದೇ ದಾಂಪತ್ಯ ಜೀವನ ಇರಲಿಲ್ಲ. ಬ್ರಹ್ಮಚಾರ್ಯಕ್ಕೆ ಭಂಗ ಇರಲಿಲ್ಲ. ಹನುಮಂತನ 2ನೇ ವಿವಾಹ. ಕಾಲಕ್ರಮೇಣ ಲೋಕಕಥೆಗಳಲ್ಲಿ ಇನ್ನೊಂದು ಹೆಸರು ಕೇಳಿಬರುತ್ತೆ. ಅನಂಗ ಕುಸುಮ, ವರುಣದೇವರ ಪುತ್ರಿ. ರಾವಣನೊಂದಿಗೆ ನಡೆದ ಯುದ್ಧದಲ್ಲಿ ಹನುಮಂತನು ವರುಣದೇವರಿಗೆ ಸಹಾಯವನ್ನ ಮಾಡುತ್ತಾನೆ. ಪ್ರಸನ್ನನಾದ ವರುಣದೇವ ತಮ್ಮ ಪುತ್ರಿಯನ್ನ ವಿವಾಹ ಮಾಡಿ ಕೊಡುವುದಾಗಿ ಹೇಳುತ್ತಾನೆ. ಆದರೆ ಅನಂಗ ಕುಸುಮ ಕೂಡ ತಪಸ್ವಿಯೇ. ಇಲ್ಲಿಯೂ ವಿವಾಹ ಸಂಸಾರಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ. ವಿವಾಹದ ನಂತರ ಅವಳು ಪಾತಾಳ ಲೋಕದಲ್ಲಿ ತಪಸ್ಸಿಗೆ ನಿರತಳಾದಳು. ಹನುಮಂತನ ಬ್ರಹ್ಮಚಾರ್ಯಕ್ಕೆ ಭಂಗ ಉಂಟಾಗಲಿಲ್ಲ. ಹನುಮಂತನ 3ನೇ ಮದುವೆಯ ಕತೆ. 3ನೇ ಕತೆ ಇನ್ನು ಕೂಡ ಆಶ್ಚರ್ಯಕರ. ರಾವಣನ ಮೊಮ್ಮಗಳು ಸತ್ಯಾವತಿ ರಾಕ್ಷಸ ವಂಶದಲ್ಲಿ ಜನಿಸಿದರೂ ಅವಳ ಹೃದಯ ರಾಮನ ಧರ್ಮದಿಂದ ತುಂಬಿತ್ತು. ಲಂಕೆಯಲ್ಲಿ ಸೀತೆಯನ್ನ ಹುಡುಕುವಾಗ ಹನುಮಂತನಿಗೆ ಅವಳು ಸಹಾಯ ಮಾಡುತ್ತಾಳೆ. ರಾವಣ ವಧೆಯ ನಂತರ ಶ್ರೀರಾಮನ ಆದೇಶದಂತೆ ಸತ್ಯಾವತಿಯ ವಿವಾಹ ಹನುಮಂತನೊಂದಿಗೆ ನಡೆಯುತ್ತದೆ. ಇದೂ ಕೂಡ ಸಂಸಾರಕ್ಕಾಗಿ ಅಲ್ಲ, ಅವಳಿಗೆ ಹೊಸ ಧಾರ್ಮಿಕ ಜೀವನ ನೀಡಲು. ಸತ್ಯಾವತಿ ಅಯೋಧ್ಯೆಯಲ್ಲಿ ಸೀತಾರಾಮರ ಸೇವೆಯಲ್ಲಿ ಜೀವನವನ್ನ ಮುಡಿಪಾಗಿಟ್ಟಳು. ಹನುಮಂತನ ಪುತ್ರ ಮಕರಧ್ವಜನ ಕತೆ. ಎಲ್ಲದಕ್ಕಿಂತ ಭಿನ್ನವಾಗಿ ನಿಗೂಢವಾದ ಕತೆ ಇದಾಗಿದೆ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನ ಶರೀರದಿಂದ ಬಿದ್ದ ಬೆವರಿನ ಹನಿ ಸಮುದ್ರದಲ್ಲಿ ಬಿದ್ದು ಮಕರಿಯೊಬ್ಬಳಿಂದ ಒಂದು ಶಕ್ತಿಶಾಲಿ ಪುತ್ರ ಜನಿಸುತ್ತಾನೆ. ಅವನ ಹೆಸರು ಮಕರಧ್ವಜ. ಹೈರಾವನ ಪಾತಾಳ ಲೋಕದಲ್ಲಿ ಬೆಳೆದ ಅವನು ತಂದೆಯನ್ನೇ ಅರಿಯದೆ ಹನುಮಂತನೊಂದಿಗೆ ಯುದ್ಧ ಮಾಡುತ್ತಾನೆ. ನಂತರ ಸತ್ಯ ತಿಳಿದು ಬರುತ್ತದೆ. ಹೈರಾವಣನ ವಧೆಗೆ ಹನುಮಂತನು ಪಂಚಮುಖಿ ರೂಪ ಧರಿಸುತ್ತಾನೆ. ಈ ಕಥೆಗಳಿಗೆ ಸಾಕ್ಷಿಯಾಗಿ ಕೆಲವೊಂದು ದೇವಾಲಯಗಳ ಬಗ್ಗೆ ನಾವು ತಿಳಿಯಬಹುದು. ಸುರ್ವಾಚಲ ಹನುಮಾನ್ ದೇವಾಲಯ ಒಂದು ಆಧ್ಯಾತ್ಮಿಕ ಅನುಭವ. ಉತ್ತರ ಪ್ರದೇಶದ ಕುಂದ್ರಾ ಎಂಬ ಶಾಂತ ಹಳ್ಳಿಯಲ್ಲಿರುವ ಸುರ್ವಾಚಲ ಹನುಮಾನ್ ದೇವಾಲಯವು ಹನುಮಾನ್ ಮತ್ತು ಅವನ ಪತ್ನಿ ಸುರ್ವಾಚಲ ದೇವಿಯನ್ನು ಚಿತ್ರಿಸುವ ಭಾರತದ ಕೆಲವೇ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ವಾರಣಾಸಿಯ ಸಂಕಟ ಮೋಚನ್ ದೇವಾಲಯದಂತಹ ಇತರ ಹನುಮಾನ್ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ದರೂ ಪುರಾಣದ ಈ ಆವೃತ್ತಿಯನ್ನು ನಂಬುವವರಿಗೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ್ದು ಆಗಿರುತ್ತೆ. ಸುರ್ವಚಲ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆಧ್ಯಾತ್ಮಿಕ ಸಾಂತ್ವನ ದೊರೆಯುವುದಲ್ಲದೆ ಹಿಂದೂ ಪುರಾಣಗಳ
ಕಡಿಮೆ ಪರಿಚಿತ ಅಂಶದ ಬಗ್ಗೆ ತಿಳಿದುಕೊಳ್ಳುವ ಅವಕಾಶವೂ ಸಿಗುತ್ತೆ. ಭಕ್ತರು ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಈ ದೇವಾಲಯವು ಪ್ರೀತಿ, ಭಕ್ತಿ ಮತ್ತು ಪರಸ್ಪರ ಸಮತೋಲನವನ್ನ ಒತ್ತಿ ಹೇಳುವ ರೀತಿಯಲ್ಲಿ ಪವಿತ್ರದೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶವನ್ನ ಒದಗಿಸುತ್ತದೆ. ಇದಲ್ಲದೆ ದೇವಾಲಯದ ಶಾಂತ ಪರಿಸರವು ನಗರ ಜೀವನದ ಗದ್ದಲದಿಂದ ಶಾಂತಿಯುತವಾಗಿ ಪಾರಾಗಲು ಸಹಾಯ ಮಾಡುತ್ತೆ. ಯಾತ್ರಿಕರು ಮತ್ತು ಪ್ರವಾಸಿಗರು ಈ ಸ್ಥಳದ ಶಾಂತಿ ಮತ್ತು ಶಾಂತತೆಯನ್ನ ಇಷ್ಟಪಡುತ್ತಾರೆ. ಇದು ಆಧ್ಯಾತ್ಮಿಕ ಅನುಭವವನ್ನ ಹೆಚ್ಚಿಸುತ್ತೆ. ಇನ್ನೊಂದು ದೇವಾಲಯ ಯಲಂದು ಗ್ರಾಮದ ಸುರುವಚಲೆ ಸಹಿತ ಹನುಮಂತ ದೇವಾಲಯ. ಇಂದು ಕೂಡ ತೆಲಂಗಾಣದ ಯಲಂದು ಗ್ರಾಮದಲ್ಲಿ ಹನುಮಂತನನ್ನ ಸುರುವಚಲೆ ದೇವಿಯೊಂದಿಗೆ ಪೂಜಿಸುವ ಅಪರೂಪದ ದೇವಾಲಯ ಇದೆ. ಇಲ್ಲಿ ವಿಶೇಷವಾಗಿ ನವವಿವಾಹಿತ ದಂಪತಿಗಳು ಬರುತ್ತಾರೆ. ಯಾಕಂದ್ರೆ ಇಲ್ಲಿ ಹನುಮಂತ ಶಕ್ತಿಯ ಸಂಕೇತ ಮಾತ್ರವಲ್ಲ, ಸಂಯಮ, ಜ್ಞಾನ ಮತ್ತು ಸಮತೋಲನದ ಸಂಕೇತ. ಈ ಎಲ್ಲಾ ಪುರಾಣಗಳ ಸಾರವೂ ಒಂದೇ. ಹನುಮಂತನ ವಿವಾಹಗಳು ಸಾಂಸಾರಿಕವಲ್ಲ, ಅವು ಉದ್ದೇಶಕ್ಕಾಗಿ ಮಾತ್ರ. ಅವನು ಎಂದಿಗೂ ಗೃಹಸ್ಥನಾಗಿರಲಿಲ್ಲ. ಅವನ ಉಸಿರಲ್ಲಿ ರಾಮನಾಮ ಮಾತ್ರವಿತ್ತು. ಅದಕ್ಕೆ ಇಂದಿಗೂ ಹನುಮಂತನು ಅಖಂಡ ಬ್ರಹ್ಮಚಾರಿ ಮತ್ತು ಪೂರ್ಣ ಯೋಗಿ. ಈ ಕತೆ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಅಲ್ಲಿ ಜೈ ಬಜರಂಗಬಲಿ ಅಂತ ಬರೆಯಿರಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.